ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಬಹಿಷ್ಕಾರದ ಪದ್ಧತಿ ಈಗಲೂ ಕೂಡ ಮುಂದುವರೆದಿದೆ. ಇಲ್ಲಿನ ಲುಕ್ಕೇರಿ ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೂಡ ನೀಡಿದ್ದಾರೆ. ಆದರೂ ಯಾರೂ ಕೂಡ ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಗಮನಿಸಬಹುದು, ಇವರು ಲುಕ್ಕೇರಿಯ ಒಂದು ಕುಟುಂಬ. ಈ ಕುಟುಂಬ ಕಳೆದ 9 ತಿಂಗಳಿಂದ ಬಹಿಷ್ಕಾರಕ್ಕೆ ಒಳಗಾಗಿರುವಂಥದ್ದು. ಕ್ಷುಲ್ಲಕ ವಿಚಾರಕ್ಕಾಗಿ ಇವರನ್ನು ಬಹಿಷ್ಕಾರ ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕುಮಟಾದ ಅಧಿಕಾರಿ ವಲಯದವರು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ನೀಡಿದ್ದಾರೆ. ಆದರೆ ಬಹಿಷ್ಕಾರವನ್ನು ತೆಗೆಯುವ ಯಾವುದೇ ಕೆಲಸಗಳು ಕೂಡ ಈಗಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಕುಟುಂಬ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂಥ ಈ ಬಗ್ಗೆ ಕುಟುಂಬದವ್ರನ್ನ ಮಾತಾಡ್ತೀನಿ. ಈಗ ಯಾಕಾಗಿ ಬಹಿಷ್ಕಾರ ಹಾಕಿದ್ದಾರೆ? ಅಲ್ಲ, ಬಹಿಷ್ಕಾರ ನಮಗೆ ಕೊಟ್ಟಾರೆ ಅಂದರೆ ಒಂದು ಕಾಯಿಗಳು ಹಚ್ಚಬೇಕು, ಇಲ್ಲ ನಿಮಗೆ ಬಹಿಷ್ಕಾರ ಬಿಡುಗಡೆ ಮಾಡೋದಿಲ್ಲ. ನೀವು ಕಾಯಿಗಳು ಹಚ್ಚಿದ್ರೆ ಮಾತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ನಾವು ಒಪ್ಪೋದಿಲ್ಲ ಅಂದರು. ಕಾಯಿಗಳು ಮಾತ್ರ ಹಚ್ಚೋದಿಲ್ಲ ಅಂತ ಹೇಳಿದ್ರು. ಏನು ಯಾವ ವಿಷಯಕ್ಕೆ ಯಾವ ಈ ಸುಗ್ಗಿದಾಗೆ ಹೋಗ್ಕೊಂಡು ಒಂದು ರಾತ್ರಿಗೆ 12 ಗಂಟೆ ರಾತ್ರಿಯಾಗ ಹೋಯ್ತು. ಜಾಗಕ್ಕೆ ಬಂದಿದ್ರು. ಜಾಗಕ್ಕೆ ಬರೋಕ್ಕೂ ನಮ್ಮ ಹುಡುಗ ಹೇಳ್ದ, ಹಂಗ್ರಿ ಎಂಥದ್ದು ಇಡೀ ರಾತ್ರಿಗೂ ನಿದ್ರೆ 3-4 ದಿವಸ ಆಯಿತು. ಎಂಥ ಇದು ಪದ ಹೇಳಿದ್ರೆ ಹೇಳ್ತೀವಿ ಮುಗಿಸ್ರ ಅಂತ ಹೇಳಿದ್ಕೆ ಪರಮೇಶ್ವರ ಅವ ಯಾರು ವಾಮನ್ ಪರಮೇಶ್ವರ ನಮ್ಮ ಅಪ್ಪಗಂತ ಬೈದ್ರೆ ನೀವು ನಾ ಬೇಕಾದ್ರೆ ಯಾರ ಮನೆ ಬರ್ತೀನಿ, ನಾ ಬೈಲಿ ನಿಮ್ಮ ಅಪ್ಪಗೆ ದಾಟಿ ಆಯ್ತು ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ದ. ಅಮ್ಮ ಏನು ಹೇಳ್ತೀರಿ? ಈಗ ಏನಾಗಬೇಕಂತ ಹೇಳ್ರಿ? ಏನಾಗಿದೆ ನಮಗೆ ಅವರು ಬಹಿಷ್ಕಾರ ಕೊಟ್ಟಾರೆ. ಒಂದು ಸುಗ್ಗಿಗೆ ಹೋದ್ರ ಮೇಲೆ ನನ್ನ ಹುಡುಗನ ಕರ್ಕೊಂಡೋಗಿ ಸುಗ್ಗಿಗೆ ಹೋದ್ರ ಮೇಲೆ ಹೇಳ್ದಿರು ಹೇಳನಂತಿ ಬಹಿಷ್ಕಾರ ಕೊಟ್ಟಿಟ್ಟಾರೆ ನಮ್ಗೆ. ಈಗ ಮಗನ ಮದುವೆ ಮಾಡ್ಬೇಕಂತ ಮಗನ ಮದುವೆ ಮಾಡಬೇಕು ಅಂತೇಳಿ ಹೆಣ್ಣು ಕೇಳಿದ್ರೆ ಕೇಳ್ದಾರೆ ಹೇಳ್ಕೊಡ್ತರು. ಸರಿ ಇಲ್ಲ ಹಾಗೆ ಹಿಂಗೆ ಇಲ್ಲಿ ಬಿದ್ಕಂತ ಹಾಗೆ ಹಿಂಗೆ ಅಂತ ಇದೇನ ಮನೆ ಸಾರಾಯಿ ಕುಡಿತಾ ಇದು ಮಾಡ್ತಾ ಅಂತಾರೆ. ಅವು ಇನ್ನೂ ಮುಟ್ಟೆ ಗೊತ್ತಿಲ್ಲ ಅದು ಸಾರಾಯಿ, ಆದ್ರೆ ಹಂಗೆ ಹೇಳ್ಕೊಡ್ತು. ಊರವರೆಲ್ಲ ಮಾತಾಡ್ತಾರೆ? ಯಾರೂ ಮಾತಾಡೋದಿಲ್ಲ, ಜಾತಿಯರು ಮಾತಾಡೋದಿಲ್ಲ, ಏನೋ ಪರಜಾತಿಯರು ಮಾತಾಡ್ತಾರೆ. ನಮ್ಮ ಕಾರ್ಯಕ್ರಮಕ್ಕೂ ಹೇಳೋದಿಲ್ಲ ನಿಮಗೆ? ನಮಗೆ ಕಾರ್ಯಕ್ರಮ ಬಿಟ್ಟು ಎಂಥದಕ್ಕೂ ಹೇಳೋದಿಲ್ಲ. ಅವ್ರಟ್ಟು ಕಾರ್ಯಕ್ರಮ ಮಾಡ್ಕೊಂಡ್ರು ನಮ್ಮ ಮನೇಲಿ ನಾವು ಇದನ್ನು ಬೇಯಿಸ್ಕೊಂಡು ಅನ್ಬೋದು ಉಳೋದು. ಈಗ ಎಷ್ಟು ತಿಂಗಳಿಂದ ಈಗ ಬಹಿಷ್ಕಾರ ಆಗಿದೆ ಮತ್ತು ಏನು ವಿಷಯ ಏನು ಸರ್? 9 ತಿಂಗಳಿಂದ ಈಗ ಬಹಿಷ್ಕಾರ ಆಗಿದೆ. 9 ತಿಂಗಳಲ್ಲಿ ಲುಕ್ಕೇರಿ ಗ್ರಾಮದಲ್ಲಿ ನಮಗೆ ಬಹಿಷ್ಕಾರ ಹಾಕಿಟ್ಟದು. ಗಂಗಾಧರ ಪರಮೇಶ್ವರ, ವಾಮಣ್ಣ ಪರಮೇಶ್ವರ, ಇದು ಗಂಗಾಧರ ಸುಬ್ರಯ್ಯ, ವಾಮಣ್ಣ ಪರಮೇಶ್ವರ, ಸುರೇಶ್ ಪರಮೇಶ್ವರ, ಗೋವಿಂದ ಉದಯ, ವೆಂಕಟ ಪರಮೇಶ್ವರ, ಗೋಪಾಲ್ ಕೃಷ್ಣ, ಇಷ್ಟು ಜನ ಸೇರಿ ಅವ್ರು ಮೇನ್ ಅಧಿಕಾರಿಗಳು ಅವರು ಮಾತಾಡಿದ್ಮೇಲೆ ಮುಗೀತು. ಈಗ ಅವ್ರು ಬಹಿಷ್ಕಾರ ಕೊಟ್ಟಿಟ್ಟಿದ್ದಾರೆ. ಈಗ ನಮಗೆ ನಿಕಾಲಿ ಮಾಡ್ಕೊಂಡು 76 ಮನೆಗೆ ಕಾಯೋಳು ಹಚ್ಬೇಕಂತ ಹೇಳ್ತಾರೆ. ಈಗ ಮೇಡಮ್ ಹತ್ರ ಕಾರ್ಯಾಲಯದಲ್ಲಿ ಮೇಡಮ್ ಹತ್ರ ಕೇಳಿದ್ರೆ, ಇಲ್ಲಿ ಕಾರ್ಯಾಲಯ ಮೇಡಮ್ ಜಡ್ಜ್ ಮೇಡಮ್ ಹತ್ರ ಕಾರ್ಯಾಲಯದಲ್ಲಿ ಅಲ್ಲೇ ಎಲ್ಲಿ ಕೇಳಿದ್ರು ಬರೀ ಕಾಯೋಳು ಹಚ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲಾದ್ರೂ ನಿಕಾಲಿ ಮಾಡೋದಿಲ್ಲ ಅಂತೇಳಿ ಕುಮಟಾ CPI ಎಲ್ಲ ಬಂದರು, ತಹಸೀಲ್ದಾರ್ ಬಂದರು, ಕಡೆಗೆ DC ಮೇಡಮ್ ಹತ್ರ ಹೋದರು, SP ಅವ್ರ ಹತ್ರ ಹೋದರು, AC ಅವ್ರ ಹತ್ರ ಹೋದರು, ಎಲ್ಲವ್ರ ಹತ್ರ ಹೋದರು, ಪೇಪರ್ಗೆ ಹಾಕಿದ್ರು. ಇನ್ನೂ ನಿಕಾಲಿನೇ ಆಗ್ತಾಯಿಲ್ಲ ಅದು. ಈಗ ಬಹಿಷ್ಕಾರ ಕಾರಣ ಏನು? ಮೂಲ ಕಾರಣ ಏನು? ಬಹಿಷ್ಕಾರ ಅಂದರೆ ನಮ್ಮ ಮನೆ ಮುಂದೆ ಒಂದು ಪೈಪ್ ಹಾಕೊಂಡು ಹೋಗಿದ್ರು. ನಮ್ಮ ಮನೆ ಮುಂದೆ ಪೈಪ್ ಹಾಕೊಂಡು ಹೋದ್ ಕೂಡ ನಾವು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ರು. ಪಂಚಾಯತ್ಗೆ ಅರ್ಜಿ ಕೊಟ್ಟರೆ 8 ಮನೆಯವ್ರು ಸೇರಿ ಹಾಕಿದ್ರು. ಅದು ಹೊಳಿಗೆಲ್ಲ ಬಿಟ್ಟು ಸಿಕ್ಕಾಬಿಟ್ಟು ಇದಾಗ್ತದೆ. ತಂದೆಯವ್ರ ತಾಯಿಯವರು ನಾವೆಲ್ಲ ಹೊಳೆಯಲ್ಲೇ ಇದು ಮಾಡ್ತೇವೆ. ಅಲ್ಲಿ ನಮ್ಮ ಮನೆ ಮುನ್ನುಂಡೆ ಹಾಕೊಂಡು ಹೋಗೋರೆ, ಅದು ಒಡೆದು ವಾಸನೆ ಬರ್ತದೆ ಅಂತ ನಾವು ಪಂಚಾಯತ್ಗೆ ತಿಳಿಸಿದ್ವಿ. ಅದ್ರ ಮೇಲೆ ಸಿಟ್ಟು ಹಾಕೊಂಡು ಆನಂತರ ತಂದೆಯವ್ರಿಗೆ ಒಂದು 2-3 ಸಲ ಗಲಾಟೆ ಮಾಡ್ರು. ಸೊಡ್ಲಿಲಿ ಅಲ್ಲೆಲ್ಲವ ಹೊಡೋಕೆ ಬಂದರು. ಆನಂತರ ಮತ್ತೊಂದು ಸಲ ಸುಗ್ಗಿ ಹಬ್ಬದಲ್ಲಿ ತಂದೆಯವ್ರಿಗೆ ಉದಯ್ ಗೋವಿಂದಮ್ಮ ಹೊಡೆದು ಕೂಡ ನಾವು ಕುಮಟಾ ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದ್ದೇವೆ. ಸರ್ಕಾರ ಆಸ್ಪತ್ರೆಗೆಲ್ಲ ಸೇರಿಸಿ ಕುಮಟಾ ಸ್ಟೇಷನಲ್ಲಿ ಕುಮಟಾ ಪೊಲೀಸರು ಸುಧಾರಿಸಿ ಕಳಿಸೋಕ್ಕೂ ನಾವು FIR ಮಾಡಿ ಅಂತ ಹೇಳಿದ್ರು. ನಾವು ಸುಧಾರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಆನಂತರ ಈ ಸಲ ಸುಗ್ಗಿ ಆದಾಗ ಲಾಸ್ಟ್ ಮುಗೀತವರೆಗೂ ಸುಗ್ಗಿಗೆಲ್ಲ ಹೋಗಿ ತಂದೆಯವ್ರು ಕಳಿಸ್ಲಿಲ್ಲ, ನಾನೇ ಹೋಗಿದ್ದೆ. 5 ದಿವಸ ಸರಿ ಇದ್ರು. ಲಾಸ್ಟ್ ದಿವಸ ಅವನು ಮತ್ತು ಸುಗ್ಗಿಗೆ ಹೋದವಲ್ಲ ಸುರೇಶ, ಅವನು ಅವ್ರ ಮನೇಲಿ ಅವ್ರ ತಮ್ಮೋಗ ನೀವು ಲಾಸ್ಟಿಗೆ ನೋಡೋಕೆ ಹೋದವ. ನಮ್ಮ ತಂದೆಯವ್ರಿಗೆ ಬೈದೆ ಅಂತ ಹೇಳ್ದು. ಇವು ನೋಡೋಕೆ ಹೋದ, ಇವ್ನು ಸುಗ್ಗಿಗೆ ಹೋದವಲ್ಲ. 5 ದಿವಸ ನಾವು ಹೊರಗಿದ್ದವ್ರು. ಸುರೇಶ್ ಖಾಲಿ ನೋಡೋಕೆ ಹೋದವ. ನಮ್ಮ ತಂದೆಯವ್ರಿಗೆ ಬೈದೆ ಅಂತ ಹೇಳ್ತಾ. ನಾವು ಬೈಲಿಲ್ಲಪ್ಪ, ನೀವು ಬೈಲಿಲ್ಲ ಅಂತ ಹೇಳಿ ನಾವು ಎಲ್ಲಿ ದೇವ್ರ ಮನೆಗೆ ಬೇಕಾದ್ರೆ ಬರ್ತೀವಿ, ನೀನು ದೇವ್ರ ಮನೆಗೆ ಬಾ ಅಂತ ಹೇಳಿದ್ದೇವೆ. ಆದರೆ ಇವನು ಯಾವುದು ಇದು ಮಾಡ್ತಿಲ್ಲ. ಈಗ ಅವನಿಂದೇ ಬಹಿಷ್ಕಾರ ಕೊಟ್ಟಿಟ್ಟಾರಿಗೆ 76 ಮನೆಯವ್ರು ಸೇರಿ. ಈಗ ಅವನು ಒಬ್ಬನ ಮಾತು, ನಾವು ಜಾತಿಯವ್ರೆ ಅಲ್ವಾ, ನಾವು ಹೊರಗಿನವ್ರ, ಒಬ್ಬನೇ ಮಾತು ಕೇಳ್ತಾರಂದ್ರೆ ಇವ್ನು ಕಡೆಗೆ ಬಂದವನು ನಾವೆಲ್ಲಿ ಅವ್ರು ಹಂಗಾರೆ. ಈಗ ನಮ್ಮ ಜಾಗದಲ್ಲಿ ಓಡಾಡೋದು, ನಮ್ಮ ಮನೆ ಮುಂದೆ ಓಡಾಡೋದು, ಪ್ರತಿಯೊಂದು ನಮ್ಮನೆ ನಾವು ಏನಾರು ಆಡ್ತಂಗೆ ಮಾಡಿದ್ದೇವೆ. ಇಷ್ಟೆಲ್ಲ ಮಾಡ್ಕೊಂತಿದ್ದೇವೆ. ಇವರು ಯಾರು ಹಿರಿಯರು ಬಗೆಹರಿಸೋ ಪ್ರಯತ್ನ ಮಾಡಿಲ್ಲ. ಬಗೆಹರಿಸೋದು ಗಂಗಾಧರ ಅಂಬಿಗೆ ಒಬ್ಬ ಯಜಮಾನ,
ಅವನೇ ಮೇನು. ಆ ಉದಯ ವಾಮಣ್ಣ ಪರಮೇಶ್ವರ ಹೇಳಿದ್ರೆ ಅವ್ರು ಕಾಯೋಳು ಹಚ್ಚಲೇಬೇಕಂತರು. ಇವ್ನು ಗಂಗಾಧರನ ಹತ್ರ ಎಂಥದಿಲ್ಲ, ಇವನ ಹತ್ರ ಒಂದು ಎಂಥದ್ದು ಕೊಡೋದಿಲ್ಲ. ಅವರು ಖಾಲಿ ಯಜಮಾನಷ್ಟೇ, ಹೆಸರಿಗಷ್ಟೇ, ಎಂಥದ್ದು ಅಧಿಕಾರನೇ ಇಲ್ಲ. ಅವರು 2 ಜನ ಅಧಿಕಾರ ಅನುಭವಿಸೋರು. ಇವೆಷ್ಟು ಬಹಿಷ್ಕಾರಕ್ಕೊಳಗಾದ ಕುಟುಂಬದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮನೆಯ ಮುಂದೆ ಶೌಚಾಲಯದ ಪೈಪ್ಲೈನ್ ಹೋಗಿರೋದು ಒಂದು ಕಾರಣವಾದರೆ, ಇನ್ನೊಂದು ಸುಗ್ಗಿಯ ಸಂದರ್ಭದಲ್ಲಿ ಕ್ಷುಲ್ಲಕ ವಿಚಾರಕ್ಕಾಗಿ ಗಲಾಟೆ ನಡೆದಿರುವುದು ಬಹಿಷ್ಕಾರಕ್ಕೆ ಕಾರಣವಾಗಿದೆ. ಹೀಗಾಗಿ ಊರಿನ ಕುಟುಂಬಗಳು, ಬೇರೆ ಮನೆಯವರು ಕೂಡ ಯಾರೂ ಕೂಡ ಇವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ ಮಾತಾಡ್ತಿಲ್ಲ. ಅದರಲ್ಲೂ ದುರ್ದೈವ ಅಂತ ಹೇಳಿದ್ರೆ, ಈ ಒಂದು ಕುಟುಂಬದ ಸದಸ್ಯನಿಗೆ ಮದುವೆ ಆಗಬೇಕೆಂಬ ತಯಾರಿ ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟ ವಧುಗಳ ಕುಟುಂಬಕ್ಕೆ ಹೋಗಿ ಅಪಪ್ರಚಾರ ಮಾಡ್ತಾರೆ. ಹೀಗಾಗಿ ಮದುವೆಯನ್ನು ಕೂಡ ತಪ್ಪಿಸಾಗ್ತಾ ಇದ್ದಾರೆ ಎಂಬ ಮಾತುಗಳನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಬಹಿಷ್ಕಾರದ ಪದ್ಧತಿ ಈಗಲೂ ಕೂಡ ಮುಂದುವರೆದಿದೆ. ಇಲ್ಲಿನ ಲುಕ್ಕೇರಿ ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೂಡ ನೀಡಿದ್ದಾರೆ. ಆದರೂ ಯಾರೂ ಕೂಡ ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಗಮನಿಸಬಹುದು, ಇವರು ಲುಕ್ಕೇರಿಯ ಒಂದು ಕುಟುಂಬ. ಈ ಕುಟುಂಬ ಕಳೆದ 9 ತಿಂಗಳಿಂದ ಬಹಿಷ್ಕಾರಕ್ಕೆ ಒಳಗಾಗಿರುವಂಥದ್ದು. ಕ್ಷುಲ್ಲಕ ವಿಚಾರಕ್ಕಾಗಿ ಇವರನ್ನು ಬಹಿಷ್ಕಾರ ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕುಮಟಾದ ಅಧಿಕಾರಿ ವಲಯದವರು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ನೀಡಿದ್ದಾರೆ. ಆದರೆ ಬಹಿಷ್ಕಾರವನ್ನು ತೆಗೆಯುವ ಯಾವುದೇ ಕೆಲಸಗಳು ಕೂಡ ಈಗಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಕುಟುಂಬ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂಥ ಈ ಬಗ್ಗೆ ಕುಟುಂಬದವ್ರನ್ನ ಮಾತಾಡ್ತೀನಿ. ಈಗ ಯಾಕಾಗಿ ಬಹಿಷ್ಕಾರ ಹಾಕಿದ್ದಾರೆ? ಅಲ್ಲ, ಬೈಸರ ನಮಗೆ ಕೊಟ್ಟಾರಂದರೆ ಒಂದು ಕಾಯಿಗಳು ಹಚ್ಚಬೇಕು, ಇಲ್ಲ ನಿಮಗೆ ಬಹಿಷ್ಕಾರ ಬಿಡುಗಡೆ ಮಾಡೋದಿಲ್ಲ. ನೀವು ಕಾಯಿಗಳು ಹಚ್ಚಿದ್ರೆ ಮಾತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ನಾವು ಒಪ್ಪೋದಿಲ್ಲ ಅಂದರು. ಕಾಯಿಗಳು ಮಾತ್ರ ಹಚ್ಚೋದಿಲ್ಲ ಅಂತ ಹೇಳಿದ್ರು. ಏನು ಯಾವ ವಿಷಯಕ್ಕೆ ಇದು ಮಾಡಿ? ಈ ಸುಗ್ಗಿದಾಗ ಹೋಗ್ಕೊಂಡು ಒಂದು ರಾತ್ರಿಗೆ 12 ಗಂಟೆ ರಾತ್ರಿಯಾಗ ಹೋಯ್ತು. ಜಾಗಕ್ಕೆ ಬಂದಿದ್ರು. ಜಾಗಕ್ಕೆ ಬರೋಕ್ಕೂ ನಮ್ಮ ಹುಡುಗ ಹೇಳ್ದ, ಹಂಗ್ರಿ ಎಂಥದ್ದು ಇಡೀ ರಾತ್ರಿಗೂ ನಿದ್ರೆ 3-4 ದಿವಸ ಆಯಿತು. ಎಂಥ ಇದು ಪದ ಹೇಳಿದ್ರೆ ಹೇಳ್ತೀವಿ ಮುಗಿಸ್ರ ಅಂತ ಹೇಳಿದ್ಕೆ ಪರಮೇಶ್ವರ ಅವ ಯಾರು ವಾಮಣ್ಣ ಪರಮೇಶ್ವರ ನಮ್ಮ ಅಪ್ಪಗಂತ ಬೈದ್ರೆ ನೀವು ನಾ ಬೇಕಾದ್ರೆ ಜಾಗ ಮನೆ ಬರ್ತೀನಿ, ನಾ ಬೈಲಿ ನಿಮ್ಮ ಅಪ್ಪಗೆ ದಾಟಿ ಆಯ್ತು ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ದ. ಅಮ್ಮ ಏನು ಹೇಳ್ತೀರಿ ಈಗ? ಏನಾಗಬೇಕಂತ ಹೇಳ್ರಿ? ಏನಾಗಿದೆ? ನಮಗೆ ಅವರು ಬಹಿಷ್ಕಾರ ಕೊಟ್ಟಾರೆ. ಒಂದು ಸುಗ್ಗಿಗೆ ಹೋದ್ರ ಮೇಲೆ ನನ್ನ ಹುಡುಗನ ಕರ್ಕೊಂಡೋಗಿ ಸುಗ್ಗಿಗೆ ಹೋದ್ರ ಮೇಲೆ ಹೇಳ್ದಿರು ಹೇಳನಂತಿ ಬಹಿಷ್ಕಾರ ಕೊಟ್ಟಿಟ್ಟಾರೆ ನಮಗೆ. ಈಗ ಮಗನ ಮದುವೆ ಮಾಡ್ಬೇಕಂತ, ಮಗನ ಮದುವೆ ಮಾಡಬೇಕು ಅಂತೇಳಿ ಹೆಣ್ಣು ಕೇಳಿದ್ರೆ ಕೇಳ್ದಾರೆ ಹೇಳ್ಕೊಡ್ತರು. ಸರಿ ಇಲ್ಲ, ಹಾಗೆ ಹಿಂಗೆ ಅಲ್ಲಿ ಬಿದ್ಕಂತ ಹಾಗೆ ಹಿಂಗೆ ಅಂತ ಇದೇನ ಮನೆ ಸಾರಾಯಿ ಕುಡಿತದ್ದು ಮಾಡ್ತಾ ಅಂತಾರೆ. ಅವು ಇನ್ನೂ ಮುಟ್ಟೆ ಗೊತ್ತಿಲ್ಲ ಅದು ಸಾರಾಯಿ, ಆದ್ರೆ ಹಂಗೆ ಹೇಳ್ಕೊಡ್ತು. ಊರವರೆಲ್ಲ ಮಾತಾಡ್ತಾರೆ? ಯಾರೂ ಮಾತಾಡೋದಿಲ್ಲ, ಜಾತಿಯರು ಮಾತಾಡೋದಿಲ್ಲ, ಏನೋ ಪರಜಾತಿಯರು ಮಾತಾಡ್ತಾರೆ. ನಮ್ಮ ಕಾರ್ಯಕ್ರಮಕ್ಕೂ ಹೇಳೋದಿಲ್ಲ ನಿಮಗೆ? ನಮ್ಮ ಕಾರ್ಯಕ್ರಮ ಬಿಟ್ಟು ಎಂಥದಕ್ಕೂ ಹೇಳೋದಿಲ್ಲ. ಅವ್ರಟ್ಟು ಕಾರ್ಯಕ್ರಮ ಮಾಡ್ಕೊಂಡ್ರು ನಮ್ಮ ಮನೇಲಿ ನಾವು ಇದನ್ನು ಬೇಯಿಸ್ಕೊಂಡು ಉಣ್ಬೋದು, ಉಳೋದು. ಈಗ ಎಷ್ಟು ತಿಂಗಳಿಂದ ಈಗ ಬಹಿಷ್ಕಾರ ಆಗಿದೆ, ಮತ್ತು ಏನು ವಿಷಯ ಏನು ಸರ್? 9 ತಿಂಗಳಿಂದ ಈಗ ಬಹಿಷ್ಕಾರ ಆಗಿದೆ. 9 ತಿಂಗಳಲ್ಲಿ ಲುಕ್ಕೇರಿ ಗ್ರಾಮದಲ್ಲಿ ನಮಗೆ ಬಹಿಷ್ಕಾರ ಹಾಕಿಟ್ಟರು. ಗಂಗಾಧರ ಪರಮೇಶ್ವರ, ವಾಮಣ್ಣ ಪರಮೇಶ್ವರ, ಇದು ಗಂಗಾಧರ ಸುಬ್ರಯ್ಯ, ವಾಮಣ್ಣ ಪರಮೇಶ್ವರ, ಸುರೇಶ್ ಪರಮೇಶ್ವರ, ಗೋವಿಂದ ಉದಯ, ವೆಂಕಟ ಪರಮೇಶ್ವರ, ಗೋಪಾಲ್ ಕೃಷ್ಣ, ಇಷ್ಟು ಜನ ಸೇರಿ ಅವ್ರು ಮೇನ್ ಅಧಿಕಾರಿಗಳು. ಅವರು ಮಾತಾಡಿದ್ಮೇಲೆ ಮುಗೀತು. ಈಗ ಅವ್ರು ಬಹಿಷ್ಕಾರ ಕೊಟ್ಟಿಟ್ಟಿದ್ದಾರೆ. ಈಗ ನಮಗೆ ನಿಕಾಲಿ ಮಾಡ್ಕೊಂಡು 76 ಮನೆಗೆ ಕಾಯೋಳು ಹಚ್ಬೇಕಂತ ಹೇಳ್ತಾರೆ. ಈಗ ಮೇಡಮ್ ಹತ್ರ ಕಾರ್ಯಾಲಯದಲ್ಲಿ ಕೇಳಿದ್ರೆ, ಇಲ್ಲಿ ಕಾರ್ಯಾಲಯ ಜಡ್ಜ್ ಮೇಡಮ್ ಹತ್ರ ಕಾರ್ಯಾಲಯದಲ್ಲಿ ಅಲ್ಲೇ ಎಲ್ಲಿ ಕೇಳಿದ್ರು ಬರೀ ಕಾಯೋಳು ಹಚ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲಾದ್ರೂ ನಿಕಾಲಿ ಮಾಡೋದಿಲ್ಲ ಅಂತೇಳಿ ಕುಮಟಾ CPI ಎಲ್ಲ ಬಂದರು, ತಹಸೀಲ್ದಾರ್ ಬಂದರು, ಕಡೆಗೆ DC ಮೇಡಮ್ ಹತ್ರ ಹೋದರು, SP ಅವ್ರ ಹತ್ರ ಹೋದರು, AC ಅವ್ರ ಹತ್ರ ಹೋದರು, ಎಲ್ಲವ್ರ ಹತ್ರ ಹೋದರು, ಪೇಪರ್ಗೆ ಹಾಕಿದ್ರು. ಇನ್ನೂ ನಿಕಾಲಿನೇ ಆಗ್ತಾ ಇಲ್ಲ ಅದು. ಈಗ ಬಹಿಷ್ಕಾರ ಕಾರಣ ಏನು? ಮೂಲ ಕಾರಣ ಏನು? ಬಹಿಷ್ಕಾರ ಅಂದರೆ ನಮ್ಮ ಮನೆ ಮುಂದೆ ಒಂದು ಪೈಪ್ ಹಾಕೊಂಡು ಹೋಗಿದ್ರು. ನಮ್ಮ ಮನೆ ಮುಂದೆ ಪೈಪ್ ಹಾಕೊಂಡು ಹೋದ್ ಕೂಡ ನಾವು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ರು. ಪಂಚಾಯತ್ಗೆ ಅರ್ಜಿ ಕೊಟ್ಟರೆ 8 ಮನೆಯವ್ರು ಸೇರಿ ಹಾಕಿದ್ರು. ಅದು ಹೊಳಿಗೆಲ್ಲ ಬಿಟ್ಟು ಸಿಕ್ಕಾಬಿಟ್ಟು ಇದಾಗ್ತದೆ. ತಂದೆಯವ್ರ ತಾಯಿಯವರು ನಾವೆಲ್ಲ ಹೊಳೆಯಲ್ಲೇ ಇದು ಮಾಡ್ತೇವೆ. ಅಲ್ಲಿ ನಮ್ಮ ಮನೆ ಮುನ್ನಿಂದೆ ಹಾಕೊಂಡು ಹೋಗೋರೆ, ಅದು ಒಡೆದು ವಾಸನೆ ಬರ್ತದೆ ಅಂತ ನಾವು ಪಂಚಾಯತ್ಗೆ ತಿಳಿಸಿದ್ವಿ. ಅದ್ರ ಮೇಲೆ ಸಿಟ್ಟು ಹಾಕೊಂಡು ಆನಂತರ ತಂದೆಯವ್ರಿಗೆ ಒಂದು 2-3 ಸಲ ಗಲಾಟೆ ಮಾಡ್ರು. ಸೊಡ್ಲಿಲಿ ಅಲ್ಲೆಲ್ಲವ ಹೊಡೋಕೆ ಬಂದರು. ಆನಂತರ ಮತ್ತೊಂದು ಸಲ ಸುಗ್ಗಿ ಹಬ್ಬದಲ್ಲಿ ತಂದೆಯವ್ರಿಗೆ ಉದಯ್ ಗೋವಿಂದಮ್ಮ ಹೊಡೆದು ಕೂಡ ನಾವು ಕುಮಟಾ ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದ್ದೇವೆ. ಸರ್ಕಾರ ಆಸ್ಪತ್ರೆಗೆಲ್ಲ ಸೇರಿಸಿ ಕುಮಟಾ ಪೊಲೀಸರು ಸುಧಾರಿಸಿ ಕಳಿಸೋಕ್ಕೂ ನಾವು FIR ಮಾಡಿ ಅಂತ ಹೇಳಿದ್ರು. ನಾವು ಸುಧಾರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಆನಂತರ ಈ ಸಲ ಸುಗ್ಗಿ ಆದಾಗ
ಸುಗ್ಗಿ ಆದಾಗ ಲಾಸ್ಟ್ ಮುಗೀತ್ವರೆಗೂ ಸುಗ್ಗಿಗೆಲ್ಲ ಹೋಗಿ ತಂದೆಯವ್ರು ಕಳಿಸ್ಲಿಲ್ಲ, ನಾನೇ ಹೋಗಿದ್ದೆ. 5 ದಿವಸ ಸರಿ ಇದ್ರು. ಲಾಸ್ಟ್ ದಿವಸ ಅವನು ಮತ್ತು ಸುಗ್ಗಿಗೆ ಹೋದವಲ್ಲ ಸುರೇಶ, ಅವನು ಅವ್ರ ಮನೇಲಿ ಅವ್ರ ತಮ್ಮ ಹೋಗ, ನೀವು ಲಾಸ್ಟಿಗೆ ನೋಡೋಕೆ ಹೋದವ, ಇವ ನಮ್ಮ ತಂದೆಯವ್ರಿಗೆ ಬೈದೆ ಅಂತ ಹೇಳ್ದು. ಇವ್ ನೋಡೋಕೆ ಹೋದ, ಇವ್ ಸುಗ್ಗಿಗೆ ಹೋದವಲ್ಲ, 5 ದಿವಸ ನಾವು ಹೊರಗಿದ್ದವ್ರು. ಇವ ಸುರೇಶ್ ಖಾಲಿ ನೋಡೋಕೆ ಹೋದವ, ಇವ ನಮ್ಮ ತಂದೆಯವ್ರಿಗೆ ಬೈದೆ ಅಂತ ಹೇಳ್ತಾ. ನಾವು ಬೈಲಿಲ್ಲಪ್ಪ, ನೀವು ಬೈಲಿಲ್ಲ ಅಂತ ಹೇಳಿ ನಾವು ಎಲ್ಲಿ ದೇವ್ರ ಮನೆಗೆ ಬೇಕಾದ್ರೆ ಬರ್ತಾರೆ, ನೀನು ದೇವ್ರ ಮನೆಗೆ ಬಾ ಅಂತ ಹೇಳಿದ್ದೇವೆ. ಆದರೆ ಇವನು ಯಾವುದು ಇದು ಮಾಡ್ತಿಲ್ಲ. ಈಗ ಅವನಿಂದೇ ಬಹಿಷ್ಕಾರ ಕೊಟ್ಟಿಟ್ಟಾರಿಗೆ 76 ಮನೆಯವ್ರು ಸೇರಿ. ಈಗ ಅವನು ಒಬ್ಬನ ಮಾತು, ನಾವು ಜಾತಿಯವ್ರೆ ಅಲ್ವಾ, ನಾವು ಹೊರಗ್ನವ್ರ, ಇವ್ ಒಬ್ಬನೇ ಮಾತು ಕೇಳ್ತಾರಂದ್ರೆ ಇವ್ನು ಕಡೆಗೆ ಬಂದವನು, ನಾವೆಲ್ಲಿ ಅವ್ರು ಹಂಗಾರೆ? ಈಗ ನಮ್ಮ ಜಾಗದಲ್ಲಿ ಓಡಾಡೋದು, ನಮ್ಮ ಮನೆ ಮುಂದೆ ಓಡಾಡೋದು, ಪ್ರತಿಯೊಂದು ನಮ್ಮನೆ ನಾವು ಏನಾರು ಆಡ್ತಂಗೆ ಮಾಡಿದ್ದೇವೆ, ಇಷ್ಟೆಲ್ಲ ಮಾಡ್ಕೊಂತಿದ್ದೇವೆ. ಇವರು ಈಗ ಯಾರು ಹಿರಿಯರು ಬಗೆಹರಿಸೋ ಪ್ರಯತ್ನ ಮಾಡಿಲ್ಲ. ಬಗೆಹರಿಸೋದು ಗಂಗಾಧರ ಅಂಬಿಗೆ ಒಬ್ಬ ಯಜಮಾನ, ಅವನೇ ಮೇನು. ಆ ಉದಯ ವಾಮಣ್ಣ ಪರಮೇಶ್ವರ ಹೇಳಿದ್ರೆ ಅವ್ರು ಕಾಯೋಳು ಹಚ್ಚಲೇಬೇಕಂತರು. ಇವ್ನು ಗಂಗಾಧರನ ಹತ್ರ ಎಂಥದಿಲ್ಲ, ಇವನ ಹತ್ರ ಒಂದು ಎಂಥದ್ದು ಕೊಡೋದಿಲ್ಲ. ಅವರು ಖಾಲಿ ಯಜಮಾನ ಅಷ್ಟೇ, ಹೆಸರಿಗಷ್ಟೇ, ಎಂಥದ್ದು ಅಧಿಕಾರನೇ ಇಲ್ಲ. ಅವರು 2 ಜನ ಅಧಿಕಾರ ಅನುಭವಿಸೋರು. ಇವೆಷ್ಟು ಬಹಿಷ್ಕಾರಕ್ಕೊಳಗಾದ ಕುಟುಂಬದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮನೆಯ ಮುಂದೆ ಶೌಚಾಲಯದ ಪೈಪ್ಲೈನ್ ಹೋಗಿರೋದು ಒಂದು ಕಾರಣವಾದರೆ, ಇನ್ನೊಂದು ಸುಗ್ಗಿಯ ಸಂದರ್ಭದಲ್ಲಿ ಕ್ಷುಲ್ಲಕ ವಿಚಾರಕ್ಕಾಗಿ ಗಲಾಟೆ ನಡೆದಿರುವುದು ಬಹಿಷ್ಕಾರಕ್ಕೆ ಕಾರಣವಾಗಿದೆ. ಹೀಗಾಗಿ ಊರಿನ ಕುಟುಂಬಗಳು, ಬೇರೆ ಮನೆಯವರು ಕೂಡ ಯಾರೂ ಕೂಡ ಇವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ ಮಾತಾಡ್ತಿಲ್ಲ. ಅದರಲ್ಲೂ ದುರ್ದೈವ ಅಂತ ಹೇಳಿದ್ರೆ, ಈ ಒಂದು ಕುಟುಂಬದ ಸದಸ್ಯನಿಗೆ ಮದುವೆ ಆಗಬೇಕೆಂಬ ತಯಾರಿ ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟ ವಧುಗಳ ಕುಟುಂಬಕ್ಕೆ ಹೋಗಿ ಅಪಪ್ರಚಾರ ಮಾಡ್ತಾರೆ. ಹೀಗಾಗಿ ಮದುವೆಯನ್ನು ಕೂಡ ತಪ್ಪಿಸಾಗ್ತಾ ಇದ್ದಾರೆ ಎಂಬ ಮಾತುಗಳನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.